ನಮಸ್ಕಾರ. ಜ್ಞಾನ ಸ್ವಾಗತಕ್ಕೆ ಸ್ವಾಗತ. ಮನೆಯಲ್ಲಿ ಗೀತೋಪದೇಶದ ಫೋಟೋ ಹಾಕಬಾರ್ದು, ರಾಮ ಸೀತೆ ಲಕ್ಷ್ಮಣ ವನವಾಸದಲ್ಲಿರೋ ಫೋಟೋ ಹಾಕಬಾರ್ದು, ಹೆಣ್ಮಕ್ಳಿಗೆ ಸೀತೆ ಅಂತ ಹೆಸರಿಡಬಾರ್ದು, ಕಷ್ಟ ಆಗಿಬಿಡುತ್ತೆ ಅಂತ ಕೆಲವರು ಅಭಿಪ್ರಾಯ ಇದೆ. ಅಲ್ಲ, ಜೀವನವೇ ಒಂದು ರಣರಂಗ ಅಲ್ವಾ? ಅರ್ಜುನನ ಜಾಗದಲ್ಲಿ ಸಂಸಾರಿಗಳಾದ ನಾವಿದ್ದೇವೆ. ನಮಗೂ ಕೂಡ ಅನೇಕ ಸಂಶಯಗಳಿವೆ, ಪ್ರಶ್ನೆಗಳಿವೆ. ಕೃಷ್ಣನ ಅಭಯ ಶ್ರೀರಕ್ಷೆ ಹೆಜ್ಜೆ ಹೆಜ್ಜೆಗೂ ನಮಗೂ ಕೂಡ ಬೇಕಿದೆ. ಭಗವದ್ಗೀತೆಯನ್ನು ಪೂಜೆ ಮಾಡ್ತೀವಿ, ಮನೇಲಿ ಇಡ್ತೀವಿ, ಪಾರಾಯಣ ಮಾಡ್ತೀವಿ. ಫೋಟೋ ಹಾಕಿಬಿಟ್ರೆ ಯುದ್ಧ ಆಗಿಬಿಡುತ್ತಾ? ಜೀವನದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಮಗೂ ಕೂಡ ವನವಾಸದ ಅನುಭವವೇ ಆಗಿದೆ. ಆದರೆ ರಾಮ ಸೀತೆ ಲಕ್ಷ್ಮಣ ವನವಾಸ ಎದುರಿಸಿದ ರೀತಿ ಇದೆಯಲ್ಲ, ಅನುಸರಿಸಿದ ನೀತಿ ಇದೆಯಲ್ಲ, ಅದು ನಮಗೆ ಸಾರ್ವಕಾಲಿಕ ಆದರ್ಶ ಅನ್ನೋದಾದರೆ ಅಂಥವರ ಚಿತ್ರಪಟ ಹೆಸರು ಕೂಡ ಸ್ಫೂರ್ತಿದಾಯಕ ಅಲ್ವೇ? ಮೌಢ್ಯಕ್ಕಿಂತ ಮೌಲ್ಯಾದರ್ಶಗಳು ದೊಡ್ಡದಲ್ವೇ? ಅಂತ ಸನಾತನ ಪರಂಪರೆಯ ಹೆಮ್ಮೆಯ ಸಂಕೇತಗಳೇ ಆಗಿರುವಂಥ ಆ ಚಿತ್ರಪಟಗಳನ್ನು ಹಾಕೋಣ, ಅಂಥ ಮಹನೀಯರ ಹೆಸರುಗಳನ್ನು ನಮ್ಮ ಮಕ್ಕಳಿಗೆ ಇಡೋಣ. ನಮಸ್ಕಾರ.